Hema knows English. Does Hema know English? He seems to be quite smart. Really, he's very smart. ಏನಪ್ಪ ಈ ಥರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ ಹೇಮಾ ಅಂತಾರ. ಎಸ್ ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಯಾವುದು? ನೋ, ನೋ ಆಸ್ ವೆಲ್ ನೋಸ್. ಬನ್ನಿ ಇವತ್ತಿನ ಕ್ಲಾಸ್ಗೆ ಹೋಗೋಣ. ವೆಲ್ಕಮ್ ಟು ಲರ್ನ್ ವಿತ್ ಹೇಮಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಕೊಡ್ತಾ ಇದ್ದೀನಿ. ನಾನು ಹೇಮಾ. ಇವತ್ತಿನ ಕ್ಲಾಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನೇ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಿಮ್ಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕೆ ಹೇಳಿ? ನೋ ಮತ್ತು ನೋಸ್ಗೆ ಒಂದೇ ಒಂದು ಡಿಫ್ರೆನ್ಸ್ ಏನು ಹೇಳಿ? ಎಸ್. ಆ ಎಸ್ಸಿಂದ ನಾವು ಬೇಕಾದಷ್ಟು ವಿಷಯ ಕಲಿಬೋದು. ಸೊ ವೆಲ್ಕಮ್ ಅಗೇನ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವಿಡಿಯೋಲಿ ನಾವು ನೋ ಆ್ಯಂಡ್ ನೋಸ್, ರೈಟ್? ಡಿಫ್ರೆನ್ಸ್ ಇಸ್ ಎಸ್. 4 ಪದದ ಅಕ್ಷರ, ಒಂದೇ ಒಂದು ವ್ಯತ್ಯಾಸ ಅಂದರೆ ಎಸ್, ರೈಟ್? ಅದು ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ಹೇಳ್ತೀನಿ ಬನ್ನಿ. ದ ಸಬ್ಜೆಕ್ಟ್ ನೋ ಅಥವಾ ನೋಸ್ ಪ್ಲಸ್ ಹೌ ಟು ಪ್ಲಸ್ ದಿ ವರ್ಬ್, ವರ್ಬಿನ ಮೊದಲನೇ ರೂಪ, ರೈಟ್? ವರ್ಬ್ ಮಾಡ್ತೋದೆ ಹೇಮಾ ಅಂತ ಯಾರಾದರೂ ಹೇಳ್ತೀರಾ? ಜ್ಞಾಪಕ ಇದೆಯಾ? ಈಟ್, ರೈಟ್? ಓಕೆ, ಡನ್. ಸೊ ಐ, ವಿ, ನಾನು, ನೀನು, ಅವರು ಎಲ್ಲ ಬರುತ್ತಲ್ಲ. ಐ, ವಿ, ಯು, ದೇ ಇದಿಷ್ಟು ಉಪಯೋಗಿಸಿದಾಗ ನೋ. ಹಿ, ಶಿ, ಇಟ್ knows, right? I know how to deal with him. I know how to take the class, right? We know, right? Next, we know how to clean the cupboard. We know how to clean. I know how to deal with him, right? I know ಯಾರು ತುಂಬ ತೊಂದರೆ ಕೊಡ್ತಿದ್ರೆ ಐ ನೋ ಹೌ ಟು ಡೀಲ್ ವಿತ್ ಹಿಮ್. ನನಗೆ ಗೊತ್ತಿದೆ ಅವ್ರನ್ನೇನು ಹೆಂಗೆ ಮಾತಾಡಬೇಕು ಅವ್ರ ಹತ್ರ. ಐ ನೋ ದಟ್ ಅಂತೀವಲ್ಲ. ವಿ ನೋ ದ ಸೆಕೆಂಡ್, ವಿ ನೋ ಹೌ ಟು ಕ್ಲೀನ್ ದ ಟೇಬಲ್. ನಮ್ಗೆ ಗೊತ್ತಿದೆ ಬಿಡಿ ಕ್ಲೀನ್ ಮಾಡ್ಕೊಳ್ಳೋದು, ಗಲೀಜಾಗಿದೆಯಲ್ಲ ಟೇಬಲು. ಐ ನೋ ಹೌ ಟು ಕ್ಲೀನ್ ಇಟ್, ರೈಟ್? ಯು ನೋ ಹೌ ಟು ಕಟ್ ಆ್ಯಪಲ್, ರೈಟ್? ಯು ನೋ ಹೌ ಟು ಕಟ್ ಆ್ಯಪಲ್. They know how to write. Am I right? Is it clear? I know how to deal with him. ನನಗೆ ಗೊತ್ತಿದೆ ಅದು. We know how to clean the table. You know how to cut an apple. They know how to write on a paper, right? Am I right? Next, he knows. ನೋಡಿ, ಕೆಲವು ವಿಷಯಗಳು ಹೇಳ್ತೀವಲ್ಲ. He knows better than me. She knows better than me ಅಂತೀವಲ್ಲ. He knows more information, right? ಓಕೆನಾ? He has more information. ಆ ನಿಟ್ಟಿನಲ್ಲಿ he knows more information. She knows where is Ravi's house. Ravi house. Am I right? It knows better than me. ನನಗಿನ್ನ ಇನ್ನೊಬ್ರಿಗೆ ಜಾಸ್ತಿ ಇನ್ಫಾರ್ಮೇಷನ್ ಇರುತ್ತಲ್ಲ. It knows better than me. Am I right? Okay. ನೋಡಿ, ಹೇಮಾ know how to run a shop. This is a positive question. ಹೇಮಾ doesn't know how to run a shop. ಇದೇನಾಗುತ್ತೆ? ಇಟ್ಸ್ ಅ ನೆಗೆಟಿವ್ ಕ್ವೆಶ್ಚನ್, ರೈಟ್? ಆ ನಿಟ್ಟಿನಲ್ಲಿ ನೋ ಮತ್ತು ನೋಸ್, ನೋ ಹೌದು ಗೊತ್ತಿದೆ, ನೋಸ್, ಡೋಂಟ್, ಡಸ್ ನಾಟ್ ಅಂತಲೂ ಬರುತ್ತೆ, ರೈಟ್? ಐ ನೋ ಹೌ ಟು ಡೀಲ್ ವಿತ್ ದ ಪರ್ಸನ್. ಐ ನೋ ಹೌ ಟು ಸ್ವಿಚ್ ಆನ್ ದ ಮೋಟರ್. ಐ ನೋ ಹೌ ಟು ಬ್ರಿಂಗ್ ದ ಐಸ್ ಕ್ರೀಮ್. ಐ ನೋ, ಯು ನೋ ಹೌ ಟು ಡೀಲ್ ವಿತ್ ದ ಪರ್ಸನ್ ಅಂತ ಹೇಳಿದೆ. ಅಥವಾ ಐ ನೋ ಹೌ ಟು ಡೀಲ್ ವಿತ್ ದ ಪರ್ಸನ್. You know how to deal with a person. The same sentence can be apted for different words. We know how to make biryani. They know how to make a garland. He does not know how to cook. She does not know. She knows how to spindle the wire. Okay. He knows how to make a ಕೇಕ್. ಆಯಿತಾ? ಸೊ ಎ ಪಾಸಿಟಿವ್ ಆಸ್ ವೆಲ್ ಎಸ್ ಎ ನೆಗೆಟಿವ್ ಕ್ವೆಶ್ಚನ್ಸ್ ಅಂತ ಬರುತ್ತೆ. ನಾ ಹೇಳ್ದಂಗೆ ಹೇಮಾ ನೋಸ್ ಹೌ ಟು ರನ್ ಎ ಶಾಪ್. ಹೇಮಾ ಡಸಂಟ್ ನೋ ಹೌ ಟು ರನ್ ಎ ಶಾಪ್, ರೈಟ್? ಇಟ್ಸ್ ವೆರಿ ಕ್ಲಿಯರ್ ದಟ್ ನೋ ಮತ್ತು ನೋಸ್ ಬಂದಾಗ ಅವ್ರಿಗಿದು ಗೊತ್ತಿದೆ, ಅವ್ರಿಗಿದು ಗೊತ್ತಿಲ್ಲ. ಅವ್ರಿಗಿದು ಜಾಸ್ತಿ ಗೊತ್ತಿದೆ, ಅವ್ರಿಗಿದ್ರ ಗಂಧ ಗಾಳಿನೂ ಇಲ್ಲ, ರೈಟ್? ಸೊ ಆ ನಿಟ್ಟಿನಲ್ಲಿ ವಿ ವಿಲ್ ಮೇಕ್ ಮೋರ್ ಎಕ್ಸಾಂಪಲ್ಸ್ ಆನ್ ದಿಸ್ ಇನ್ ದ ಕಮಿಂಗ್ ಫ್ಯೂಚರ್ ಕ್ಲಾಸ್ ಅಂತ ಹೇಳ್ತಾ ಇವತ್ತಿನ ಕ್ಲಾಸು ತುಂಬ ಸಿಂಪಲ್ ಬಟ್ ವೆರಿ ಎಫೆಕ್ಟಿವ್. ಐ, ವಿ, ಯು, ದೇ ಬಂದಾಗ ನೋ ಬಂದೇ ಬರುತ್ತೆ. ಇದನ್ನು ಗಮನ ಇಟ್ಟು ನೋಡ್ಕೊಳ್ಳಿ.
ಹೀ ಶಿ ಇಟ್ಟು ಬಂದಾಗ ನೋಸ್ ಬಂದೇ ಬರುತ್ತೆ. ಹೌ ಟು ಅನ್ನೋದು ಸಬ್ಜೆಕ್ಟ್ ಪ್ಲಸ್ ನೋಸ್ ಹೌ ಟು ಪ್ಲಸ್ ದ ವರ್ಬಿನ ಮೊದಲನೇ ಫಾರ್ಮ್ಯಾಟ್. ಇವತ್ತಿನ ಕ್ಲಾಸ್ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಡೌಟ್ ಇದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ ಅಂತ ಹೇಳ್ತಾ, ಇವತ್ತಿನ ಕ್ಲಾಸ್ ಯಾವ ರೀತಿ ಇತ್ತು ಅಂತಲೂ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಆ್ಯಂಡ್ ಶೇರ್. ನೋಡಿದ್ರಾ ಒಂದೇ ಒಂದು ಡಿಫ್ರೆನ್ಸು. ಸೊ ಇವತ್ತಿನ ಕ್ಲಾಸ್ ಹೇಗಿತ್ತು? ಎಸ್ ಹೇಮಾ, ಯು ಆರ್ ರೈಟ್ ಅಂತ ಅಂತೀರಾ. ಎಸ್, ನೀವು ರೈಟು, ನಾನು ರೈಟು. ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆದರೆ ಗೊತ್ತಲ್ಲ, ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ಗೆ ಆಲ್ ಅಂತ ಕೊಡಿ. ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸೋಣ. ಸೊ ಇನ್ನೊಂದು ಗುಡ್ ನ್ಯೂಸ್ ಎಲ್ಲರಿಗೂ, ಆನ್ಲೈನ್ ಕ್ಲಾಸಸ್ ಸದ್ಯದಲ್ಲೇ ಸ್ಟಾರ್ಟ್ ಆಗುತ್ತೆ. ಯಾರ್ಯಾರು ಜಾಯ್ನ್ ಆಗಬೇಕು ಅಂತ ನನಗೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಹಾಕಿ. ಯಾಕೆಂದರೆ ತುಂಬ ಜನ ಆಗಿರೋದ್ರಿಂದ ನಾನು ಬ್ಯಾಚ್ ಬೈ ಬ್ಯಾಚ್ ಮಾಡಬೇಕಾದ್ರೆ. ಸೊ ಯಾರ್ಯಾರು ಜಾಯ್ನ್ ಆಗ್ತಿರೋ ಫಸ್ಟ್ ಅಂತಾರ ಆ ಥರ ಯಾರು ಫಸ್ಟ್ ಬರ್ತಾರೋ, ಇವಾಗ ಒಂದು ಬ್ಯಾಚಲ್ಲಿ 10 ಜನ, ಅದಕ್ಕಿಂತ ಜಾಸ್ತಿ ನಾನು ಕೂಡಿಸ್ಕೊಳ್ಳಲ್ಲ ಜನ ಆನ್ಲೈನ್ ಕ್ಲಾಸಲ್ಲಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಹೆಸರು ಹಾಕಿ. ಓಕೆನಾ? ವಿ ವಿಲ್ ಸ್ಟಾರ್ಟ್ ದಿ ಆನ್ಲೈನ್ ಕ್ಲಾಸ್. ಓಕೆ, ಅದೇ ಸ್ಪಿರಿಟಿಂದ ವಿ ವಿಲ್ ಸ್ಟಾರ್ಟ್. ಓಕೆ, ವಿದಿನ್ 1 ಮಂತ್ ಚಕ 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 ಅಂತ ಇಂಗ್ಲೀಷಲ್ಲಿ ನೀವು ಮಾತಾಡಬೇಕು. ನನಗಿನ್ನ ಪರ್ಫೆಕ್ಟಾಗಿ ಇನ್ನೂ ಜಾಸ್ತಿ ನೀವು ಮಾತಾಡಬೇಕು. ನಿಮ್ಮ ಹತ್ರನೇ ಒಂದ್ಸಲ ನಾನೊಂದು ಕ್ಲಾಸ್ ಮಾಡಿಸ್ಕೊಳ್ತೀನಿ. ಓಕೆನಾ? ಓಕೆ, ಇವತ್ತಿನ ಕ್ಲಾಸ್ ಇಲ್ಲೇ ಮುಗಿಸ್ತೀನಿ. ನಾನು ಹಿಮಾ ಒಬ್ಬಲ್ಲ, ಎಲ್ಲರಿಗೂ ಟಾಟಾ ಬೈ ಬೈ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇದೇ ಥರ ಸಪೋರ್ಟು ಈ ಕನ್ನಡದವ್ರ ಮೇಲೆ ಸದಾ ಇರಲಿ. ಏನಾದ್ರು ಮಿಸ್ಟೇಕ್ಸ್ ಇತ್ತು ಇದನ್ನು ತಿದ್ಕೊ ಅಂದರೆ ಡೆಫಿನೆಟಾಗಿ ನಾನು ತಿದ್ಕೊಳ್ತೀನಿ. ಅದರಲ್ಲಿ ಏನು ದೊಡ್ಡ ವಿಷಯ ಅಲ್ಲ. ಐ ಆಮ್ ನಾಟ್ ಪರ್ಫೆಕ್ಟ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ನಾನು ಹಿಮಾ ಒಬ್ಬಲ್ಲ, ಎಲ್ಲರಿಗೂ ಟಾಟಾ ಬೈ ಬೈ. ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ನಿಮ್ಮನ್ನು ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ, ಎಲ್ಲರೂ ರೆಡಿಯಾಗಿರಿ ಆನ್ಲೈನ್ ಕ್ಲಾಸಸ್ಗೆ. ದಯವಿಟ್ಟು ಹೆಸರುಗಳನ್ನ ಕೊಡಿ ಅಂತ ಹೇಳ್ತಾ ಕಮೆಂಟ್ ಸೆಕ್ಷನ್ ಹಾಕಿ ಹೆಸರನ್ನ. ಓಕೆನಾ? ಆಮೇಲೆ ಜೈ ಕರ್ನಾಟಕ. ಹೋಗಲ್ಲ ಎಲ್ಲರಿಗೂ. ಥ್ಯಾಂಕ್ ಯು.